ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2024ರ ಅಕ್ಷಯ ತೃತೀಯ ಫಲಾಫಲಗಳನ್ನು ನೋಡೋಕೆ ಹೋದಾಗ 8ರಲ್ಲಿ ಗುರು ಸಂಚಾರ ಮಾಡ್ತಾರೆ, 5ರಲ್ಲಿ ಶನಿ ಸಂಚಾರ ಮಾಡ್ತಾರೆ. ಇದು ಪಂಚಮ ಶನಿ ಅಂತ ಹೇಳಿದ್ರು ಕೂಡ ಗುರುಬಲ ಇಷ್ಟರ ತನಕ ಇದ್ದು ಇಲ್ಲದೇ ಇದ್ರೂ ಸಹ ಶುಕ್ರ ಅಧಿಪತಿಯಾಗಿದ್ದು ಶುಕ್ರನ ಮನೆಯಲ್ಲಿಯೇ ಗುರು ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಇವರಿಗೆ ಸ್ವಲ್ಪ ಚೇತರಿಕೆಯ ಕಾಲ, ಚಾಲೆಂಜಿಂಗ್ ಕಾಲ. ಸ್ವಲ್ಪ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಒಂದು ಪ್ರಜ್ಞೆ ಇದ್ದಿದ್ದೆ ಆದರೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಶತ್ರುಗಳು ಮಿತ್ರರಾಗ್ತಾರೆ. ಸ್ಪರ್ಧೆಗಳಲ್ಲಿ ಆಗಲಿದೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ವೃತ್ತಿಯಲ್ಲಿ ಒಳ್ಳೆಯ ಬದಲಾವಣೆ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆಯೇ ವ್ಯಾಪಾರ ಮಾಡಲು ಒಳ್ಳೆಯ ಅವಕಾಶ ಕೂಡ ಕೂಡಿ ಬಂದಿರುತ್ತೆ. ತಂದೆ ಸ್ನೇಹಿತರಿಂದ ಅಥವಾ ಸ್ನೇಹಿತರ ಜೊತೆ ಒಂದು ಒಳ್ಳೆಯ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕಾಲ ಕೂಡದಾಗಿರುತ್ತೆ. ಕಲಾವಿದರಿಗಿರ್ಬೋದು, ಸಿನಿಮಾ ನಟರಿಗಿರ್ಬೋದು, ಸಾಹಿತಿಗಳಿಗಿರ್ಬೋದು, ಶಿಕ್ಷಕರಿರ್ಬೋದು, ಉಪನ್ಯಾಸಕರಿರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕೆಲವರಿಗೆ ಹೊಸದಾಗಿ ತಾವೇ ಒಂದು ಸಂಸ್ಥೆ ಸ್ಥಾಪನೆ ಮಾಡೋಕ್ಕೂ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆಯ ಕಲಹಗಳು ಇತ್ಯರ್ಥ ಆಗುತ್ತೆ. ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ. ಆರೋಗ್ಯದಲ್ಲಿ ಪರಿಪೂರ್ಣವಾಗಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಅದರ ಜೊತೆಗೆ ಅಣ್ಣ ತಮ್ಮಂದಿರ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು. ಈ ರಾಶಿಯವರಿಗೆ ಕಳ್ಕೊಂಡಿರ್ತಕ್ಕಂಥ ಭೂಮಿ, ಕಳ್ಕೊಂಡಿರ್ತಕ್ಕಂಥ ಆಭರಣ, ಈಗಾಗಲೇ ಒಂದು ಆಭರಣವನ್ನು ಬ್ಯಾಂಕಲ್ಲಿ ಅಡ ಇಟ್ಟಿರ್ತೀವಿ, ಅಂಥದ್ದು ಕೂಡ ವಾಪಸ್ ಬರ್ತಕ್ಕಂಥ ಕಾಲ ಕೂಡ ಇವರಿಗಾಗಿರುತ್ತೆ. ತುಲಾರಾಶಿಯವರಿಗೆ ಈಗ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ನಿರ್ಲಕ್ಷ್ಯತನ ಬೇಡ, ಬೇಜವಾಬ್ದಾರಿತನ ಬೇಡ ಅಂತ ಹೇಳ್ತಾ ಈ ರಾಶಿಯವರಿಗೆ ಮಕ್ಕಳಿಂದ ಕೂಡ ಶುಭ ಆಗುತ್ತೆ. ಮಹಿಳೆಯರಿಗೆ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥದ್ದು, ಗಟ್ಟಿ ನಿರ್ಧಾರಗಳು ತಗೊಳ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವದಲ್ಲಿ ಬಿಳಿ ಮತ್ತು ಹಸಿರನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಇವರಿಗೆ ಶುಭಕರವಾಗಿರುತ್ತೆ. ಓಂ ಯಕ್ಷಿಣೀ ವೃತಾಯ ನಮಃ. ಓಂ ಯಕ್ಷಿಣೀ ವ್ರತಾಯ ನಮಃ. ಯಕ್ಷಿಣಿ ವ್ರತಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. 6 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ವಸ್ತ್ರದಾನ ಅಂತ ಹೇಳುತ್ತೆ. ಯಾರಿಗಾದರೂ ವಯಸ್ಸಾಗಿರ್ತಕ್ಕಂಥವ್ರಿಗೆ, ವೃದ್ಧರಿಗೆ ವಸ್ತ್ರದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅದು ಶ್ವೇತ ವಸ್ತ್ರ ಇರ್ಬೋದು, ಹಸಿರಿರ್ಬೋದು. ಈ ದಾನವನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ.